ಹಲೋ ಎವ್ರಿವನ್. ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ CBDT ಲೈಕ್ ಅಂದರೆ ಅಪ್ಡೇಟ್ ಇದೆ. ಒಂದು ಏನಂದರೆ CBDT ಅಪ್ಡೇಟ್ ಯಾವುದು, ಇದು ನಂಬರ್ 6/2024 ರಿಲೀಫ್ ಫಾರ್ TDS ಡಿಡಕ್ಟರ್ಸ್ ಆನ್ ಪ್ಯಾನ್ ಆಧಾರ್ ಲಿಂಕೇಜ್. ಯಾರು ಪ್ಯಾನ್ ಮತ್ತು ಆಧಾರ್ನ ಲಿಂಕ್ ಮಾಡಿಲ್ಲ, ಸೊ ಅವ್ರಿಗೆ ನಾರ್ಮಲಿ ಏನಾಗುತ್ತೆ, ಸ್ಟ್ರೈಟ್ ಅವೇ 20% TDSನ ಡಿಡಕ್ಟ್ ಮಾಡಬೇಕು. ಸೊ ಅದು ಕಾಂಟ್ರಾಕ್ಟ್ ಆಗಿರಲಿ, ರೆಂಟ್ ಆಗಿರಲಿ ಅಥವಾ ಸ್ಯಾಲ್ರಿ ಆಗಿರಲಿ. ಸೊ ನೀವು ಇವಾಗ ಎಕ್ಸಾಂಪಲ್ ಏನಾಗಿರುತ್ತೆ, ಸೊ ನಾರ್ಮಲಿ ನಾನು ಕಾಂಟ್ರಾಕ್ಟ್ ಅಂದರೆ 2% TDS ಡಿಡಕ್ಟ್ ಮಾಡಿರ್ತೀನಿ, ರೆಂಟ್ ಅಂದರೆ 10%. ಸೊ ಇನ್ ಕೇಸ್ ನೀವು ಪ್ಯಾನ್ ಮತ್ತು ಆಧಾರ್ನ ಲಿಂಕ್ ಮಾಡಿಲ್ಲ ಅಂದರೆ ಸೊ ಸ್ಟ್ರೈಟ್ ಅವೇ ಏನಾಗುತ್ತೆ, ನಾನು 2% ನಾವು ಯಾರು ಡಿಡಕ್ಟರ್ 2% ಡಿಡಕ್ಟ್ ಮಾಡಿದ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರುತ್ತೆ. ಸೊ ಆ್ಯಕ್ಚುಲಿ ನೀವು 20% ಡಿಡಕ್ಟ್ ಮಾಡಬೇಕಾಗಿರುತ್ತೆ ಅಂತ ನೋಟಿಸ್ ಬರುತ್ತೆ. ಅವಾಗ ಏನಾಗುತ್ತೆ, ಎಗನಸ್ಟ್ ಟ್ರಾನ್ಸಾಕ್ಷನ್ ಮೇಲೆ ನಾವು 20% TDSನ ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ಬಟ್ ಅವ್ರು ಏನಂತ ಹೇಳಿದ್ದಾರೆ, ಎಕ್ಸಾಂಪಲ್ ನಾರ್ಮಲ್ ರೀಸೆಂಟಾಗಿ ಒಂದು ನೋಟಿಫಿಕೇಶನ್ ಬಂದಿದೆ. ಅವ್ರು ಏನು ಹೇಳಿದರೆ, ಏನು ಲಾಸ್ಟ್ ಇಯರ್ ಅಪ್ ಟು ಅಂಟಿಲ್ 31 ಮಾರ್ಚ್ 2024ವರೆಗೂ ಏನು ಟ್ರಾನ್ಸಾಕ್ಷನ್ ಇದೆ ಅದರ ರಿಲೇಟೆಡ್ ಏನಾದರೂ ಟ್ರಾನ್ಸಾಕ್ಷನ್ ಇದ್ದರೆ ಇನ್ ಕೇಸ್ ನೀವು ಲಿಂಕ್ ಮಾಡಿದ್ರೆ ಸೊ ಅದ್ರ ಮೇಲೆ ಯಾವುದೇ ರೀತಿ 20% ಚಾರ್ಜಸ್ ಆಗಲ್ಲ. ಬಟ್ ನೀವು 31 ಮೇ ಒಳಗೆ ಲಿಂಕ್ ಮಾಡಬೇಕು ಅನ್ನೋದು ಇವ್ರು ಹೇಳಿರೋದು. ಸೊ ನಾನು ನಿಮಗೆ ಇಲ್ಲಿ ಸರ್ಕ್ಯುಲರ್ ಬಿಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ದ CBDT ದ ಅಡ್ರೆಸಿಂಗ್ ಗ್ರೀವೆನ್ಸ್ ಆಫ್ ಡಿಡಕ್ಟರ್ಸ್ ಆರ್ ಕಲೆಕ್ಟರ್ಸ್ ಹೂ ಕಲೆಕ್ಟೆಡ್ TDS or TCS ಅಟ್ ನಾರ್ಮಲ್ ರೇಟ್ ಬಟ್ required deduct or collect double rate of due to deduct is PAN being inoperative. PAN ಅಂದರೆ ಅನ್ಲಿಂಕ್ಡ್ ವಿತ್ ಆಧಾರ್ ಅಂತ ಹೇಳ್ತಾ ಇದ್ದಾರೆ. ಸಿನ್ಸ್ April 1, 2023 ಇಶ್ಯೂಡ್ ಸರ್ಕ್ಯುಲರ್ ನಂಬರ್. ಅವ್ರು ಏನು ಇಶ್ಯೂ ಮಾಡಿದ್ದಾರೆ ನಾನು ನಿಮ್ಗೆ ಹೇಳ್ಬೋದು. ನಾನು ಇಲ್ಲಿ ಆಲ್ರೆಡಿ ನಿಮಗೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅದು ಎಲ್ಲಿ ಸಿಗುತ್ತೆ ಅಂತ. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸರ್ಕ್ಯುಲರ್ ಇದೇನೆ ನಿಮಗೆ. ಸೊ ನಿಮಗೆ ಈ ಸರ್ಕ್ಯುಲರ್ ನಾನು ಲಿಂಕ್ನ ಹಾಕ್ತೀನಿ, ನೋಡಿ ಇಲ್ಲಿದೆ. ಸೊ ಅವ್ರು ಏನು ಹೇಳಿದ್ದಾರೆ, ಸೊ ಮೈನ್ ನಿಮಗೆ 206A ಅಥವಾ 206 CC ಅಥವಾ ಇದರಲ್ಲಿ ನಿಮಗೆ ಇದರಲ್ಲಿ ನಿಮಗೆ ನೋಟಿಸ್ ಬರುತ್ತೆ. ಸೊ ಅಲ್ಲೇನಂತ ಹೇಳಿದ್ದಾರೆ, ಸೊ ಇನ್ ಕೇಸ್ ನೀವು ಲಾಸ್ಟ್ ಇಯರ್ ಅಂದರೆ April 1, 2023 to 31 3, 2024 ಟ್ರಾನ್ಸಾಕ್ಷನ್ ಇದ್ದರೆ, ಇನ್ ಕೇಸ್ ನೀವು ಲಿಂಕ್ ಮಾಡಿಲ್ಲ ಅಂದರೆ 31 ಮೇ ಒಳಗೆ ಲಿಂಕ್ ಮಾಡಿದ್ರೆ ನಿಮಗೆ ಮತ್ತೆ ನಾವೇನಾದರೂ ಈಗ ರಿಟರ್ನ್ ಅಥವಾ ರಿವೈಸ್ ರಿಟರ್ನ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿ ಒಂದು ಇಶ್ಯೂಸ್ ಆಗಲ್ಲ. ಬಟ್ ಆಫ್ಟರ್ April 1, 2024 ಮೇಲೆ ಟ್ರಾನ್ಸಾಕ್ಷನ್ ಇದ್ದರೆ ನೀವು ಮ್ಯಾಂಡೇಟರಿ 20% TDS ಡಿಡಕ್ಟ್ ಮಾಡಬೇಕಾಗತ್ತೆ, ಇನ್ ಕೇಸ್ ನೀವು ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ. ಸೊ ಇಲ್ಲಿ ನೋಡ್ಬೋದು ನೀವು ಮೈನಾಗಿ, with a view of readdressing of grievance faced such deductors or collectors, the board, the partially modification and in continuation in circular number 3 of 2023 hereby specifies transaction entered into up to 31st 3, 2024 ಅಂದರೆ ಲಾಸ್ಟ್ ಮಾರ್ಚ್ವರೆಗೂ, and in cases where PAN become operative, the result of linkage with Aadhaar on or before 31st May 2024 ಅಂದರೆ ನಿಮಗೆ ಈ ಮಂತ್ 31st ಒಳಗೆ ನೀವು ಲಿಂಕ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಏನಾದರೂ ನೀವಿದ್ರೂ ಸೊ ನಾರ್ಮಲ್ ಆಗಿ ನೀವು ರಿವೈಸ್ ರಿಟರ್ನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ದೇರ್ ಶೆಲ್ ಬಿ ಎ ನೋ ಲಯಬಿಲಿಟಿ ಆನ್ ಡಿಡಕ್ಟರ್ಸ್ ಆರ್ ಕಲೆಕ್ಟರ್ಸ್ ದ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 206AA ಅಥವಾ 206 CC. ನಾನು ಅದನ್ನೇ ಆವಾಗಲೇ ನಿಮ್ಗೆ ಹೇಳಿದ್ದು. ಆ್ಯಂಡ್ ದ ಡಿಡಕ್ಷನ್ ಆರ್ ಕಲೆಕ್ಷನ್ ಆ್ಯಸ್ ಮ್ಯಾಂಡೇಟೆಡ್ ಅದರ್ ಪ್ರೊವಿಷನ್ಸ್ ಚಾಪ್ಟರ್ ನೋಡಿ ಹೇಳ್ಬೋದು, ನೀವು ಈ ಆ್ಯಕ್ಟಲ್ಲಿ ಬರುತ್ತೆ, ಶೆಲ್ ಬಿ ಅಪ್ಲಿಕೇಬಲ್ ಅಂತ ಹೇಳಿದ್ದಾರೆ. ಸೊ ಈ ಸೆಕ್ಷನಲ್ಲಿ ನಿಮಗೆ ಇದು ಏನಾಗುತ್ತೆ, ಸೊ ನೀವು ಅಷ್ಟರಲ್ಲಿ ನೀವು ಪ್ಯಾನ್ ಮತ್ತು ಯಾವುದನ್ನ ಲಿಂಕ್ ಮಾಡಬೇಕು. ಬಟ್ ಏಪ್ರಿಲ್ ಮೇಲೆ ಟ್ರಾನ್ಸಾಕ್ಷನ್ ಇದ್ದರೆ ಸೊ ಸ್ಟ್ರೈಟ್ ಅವೇ ದ ಡಿಡಕ್ಟೆಡ್ 20% ಅಂತ ಇಲ್ಲಿ ಇರೋದು ಇನ್ಫಾರ್ಮೇಷನು. ಸೊ ಇನ್ ಕೇಸ್ ನೀವು ಇನ್ನೂ ಸ್ಟಿಲ್ ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಿಲ್ಲ ಅಂತಂದರೆ ಸೊ ನೀವು ಲಿಂಕ್ ಆದಷ್ಟು ಬೇಗ ಮಾಡಿ ಬಿಫೋರ್ 31st ಮೇ ಒಳಗೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.